ಹಲೋ, ಬನ್ನಿ ಇವತ್ತು 10 kg 4 ಸ್ಟೆಪ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಜಾಸ್ತಿ ಹೇಳ್ತಾ ಹೋದರೆ ನಿಮಗೆ ಬೇಜಾರಾಗುತ್ತೆ. ಬನ್ನಿ ಮುಂದೆ ಹೇಗಿದೆ ಅಂತ ನೋಡೋಣ. 10 kg 4 ಸ್ಟೆಪ್ಪು ಫಸ್ಟೇ ಎಲ್ಲ ಲೇಯರ್ ಮಾಡಿ ಇಟ್ಕೊಂಡಿದ್ದೆ. ಲೇಯರ್ ಮಾಡಿದ್ದು ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ಕೇಕ್ ಮಾಡೋದು ಮಾತ್ರ ಇದೆ. 10 kg 4 ಸ್ಟೆಪ್ ಎಲ್ಲ ಡಬಲ್ ಹೈಟ್ ಕೇಕು. ವೆಯ್ಟ್ ಇದೆ ಕೆಳಗಡೆದು 4, 2, 4, 3, 7, 2, 1 4 ಸ್ಟೆಪ್ 10 kg. ಅಂದರೆ ಎಲ್ಲ ಬ್ಲೂ ಕಲರೇ. 10 kg ಫುಲ್ ಬ್ಲೂ ಕಲರೇ. ಫುಲ್ ಬ್ಲೂ ಕಲರಲ್ಲಿ ಐಸಿಂಗ್ ಮಾಡಿದರೆ ಜಾಸ್ತಿ ಬ್ಲೂ ಕಲರ್ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ವೈಟ್ ಕ್ರೀಮಲ್ಲಿ ಐಸಿಂಗ್ ಮಾಡಿ ಅದಾದಮೇಲೆ ಲೈಟಾಗಿ ಬ್ಲೂ ಕಲರ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ. ಮತ್ತು ಕಲರ್ ಯಾರಿಗೂ ಜಾಸ್ತಿ ಇಷ್ಟ ಆಗೋಲ್ಲ, ಜಾಸ್ತಿ ಕಲರ್ ಹಾಕಿದರೆ ಲೈಕ್ ಆಗೋಲ್ಲ. ಅದಕ್ಕೋಸ್ಕರ ವೈಟ್ ಕ್ರೀಮು, ಅದ್ರ ಮೇಲೆ ಲೈಟಾಗಿ ಬ್ಲೂ ಕಲರ್, ಅದಕ್ಕೆ ಬ್ಲೂ ಕಲರ್ ಹಾಕಿ ಐಸಿಂಗ್ ಮಾಡಿ 4 ಸ್ಟೆಪ್ಪು ಸೇಮ್ ಮಾಡಿ ಇಡೋಣ. ನೋಡೋಣ ಬನ್ನಿ ಹೇಗಾಗುತ್ತೆ. 10 kg ಅಂದರೆ ಇದಕ್ಕೆ ಮೇಲೆ ಎಕ್ಸ್ಟ್ರಾ ಒಂದು ಟೆಡ್ಡಿ ಬೀರ್ ಹಾಕ್ಬೇಕು. ಟೆಡ್ಡಿ ಬೀರು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೇರೆ ಜಾಸ್ತಿ ಡಿಸೈನ್ ಏನಿಲ್ಲ. ಸೈಡು ಸ್ವಲ್ಪ ಬಾಲ್ಸ್ ಇದೆ, ಸ್ಟಾರ್ಸ್ ಇದೆ. ಬನ್ನಿ ಮುಂದೆ ಹೇಗಿರುತ್ತೆ ನೋಡೋಣ. ಈಗ 2 ಸ್ಟೆಪ್ ಆಯಿತು. ಮೇನ್ ಫಿನಿಶಿಂಗ್ ಕೊಡಬೇಕು, ಅದೇ ಇರೋದು ಕೇಕ್ ಲುಕ್ ಕಾಣುತ್ತೆ. ಫಿನಿಶಿಂಗ್ ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ತುಂಬ ಜನ ಕೇಕ್ ಮಾಡ್ತಾರೆ, ಒಬ್ಬೊಬ್ರದ್ದು ಕೇಕು ಒಂದೊಂದು ಥರ ಇರುತ್ತೆ. ಎಲ್ಲರದ್ದು ಒಂದೇ ಥರ ಇರುತ್ತೆ ಅಂತ ಹೇಳಲ್ಲ. ಒಬ್ರದ್ದು ಫಿನಿಶಿಂಗ್ ಬರುತ್ತೆ, ಒಬ್ರದ್ದು ಬರೋಲ್ಲ. ಬಟರ್ ಕ್ರೀಮಲ್ಲಿ ಫಿನಿಶಿಂಗ್ ತೆಗೆಯೋದು ಒಬ್ಬೊಬ್ರಿಗೆ ಕಷ್ಟನೇ ಆಗುತ್ತೆ. ಅಂದರೆ ಕ್ರೀಮ್ ಜಾಸ್ತಿ ಹಾಕ್ತಾರೆ. ಕ್ರೀಮ್ ಜಾಸ್ತಿ ಹಾಕಿದರೆ ಫಿನಿಶಿಂಗ್ ತೆಗಿಯೋಕ್ಕಾಗಲ್ಲ. ಕಮ್ಮಿ ಕ್ರೀಮ್ ಹಾಕಿದಾಗಲೇ ಹಾಕೋದು. ಈಗ ಐಸಿಂಗ್ ಮಾಡ್ಬೇಕು ಕ್ರೀಮ್ ಹಾಕಿ ಮತ್ತು ಚಾಕಲ್ಲಿ ಈ ಥರ ಕ್ರೀಮ್ ಎಲ್ಲ ತೆಗೆದ್ರೆ ಫುಲ್ ಕ್ರೀಮ್ ಇರುತ್ತೆ. ಆವಾಗ ಕಾರ್ಡಲ್ಲಿ ಈ ಥರ ಹೇಳಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಜಾಸ್ತಿ ಕ್ರೀಮ್ ಹಾಕಿದ್ರೆ ಅಂದರೆ ಚೆನ್ನಾಗಿ ಕಾಣಲ್ಲ. ಆಮೇಲೆ ಯಾರು ಕಸ್ಟಮರ್ಗಳು ಇಷ್ಟಪಡಲ್ಲ ಜಾಸ್ತಿ ಕ್ರೀಮು, ಹಾಗಾಗಿ ಸ್ವಲ್ಪ ಕ್ರೀಮ್ ಹಾಕಿ ಈಗ 3 ಸ್ಟೆಪ್ ರೆಡಿಯಾಗಿದೆ. ನೋಡೋಣ ಮುಂದೆ. ಲೈಟ್ ಬ್ಲೂ ಕಲರ್ ಅಲ್ವಾ, ಬ್ಲೂ ಥೀಮ್ ಅಂದರೆ ಬಾಯ್ ಬರ್ತಡೇ. ಗಂಡು ಮಕ್ಕಳಿಗೆ ಬ್ಲೂ, ಹೆಣ್ಮಕ್ಳಿಗೆ ಪಿಂಕ್. ಜಾಸ್ತಿ ಬ್ಲೂ. 10 kg ಆದರೂ ವೆಯ್ಟ್ ಇರುತ್ತೆ. ಸ್ವಲ್ಪ ಎತ್ತೋದು ಭಾಳ ಕಷ್ಟನೇ ಇದೆ. ಈಗ ನೆಕ್ಸ್ಟ್ ಎತ್ತಿ ಟಾಪು ಸ್ಟೆಪ್ ಕೇಕ್ ಒಂದ್ರ ಮೇಲೆ ಒಂದು ಎತ್ತಿಡ್ಬೇಕಂದ್ರೆ, ಹಾಗೆ ಎತ್ತಿಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಿಡ್ಲಲ್ಲಿ ಚಾಕು ಹಾಕಿ ಚಾಕು ಸಹಾಯದಿಂದ ಇಟ್ಟಿದ್ರೆ ಈಸಿ ಆಗುತ್ತೆ. ಮತ್ತು ಸೆಂಟ್ರಲ್ಲಿ ಕರೆಕ್ಟಾಗಿ ಕೂರುತ್ತೆ. ಇಲ್ಲ ಅಂದರೆ ಒಂದು ಸೈಡ್ ಆಗುತ್ತೆ, ಒಂದು ಸೈಡ್ ಬೆಂಡ್ ಆಗುತ್ತೆ. ಸ್ಟೆಪ್ಪಾಗಿ ಒಂದೇ ಥರ ಕಾಣಲ್ಲ. ಹಂಗಾಗಿ ಸೆಂಟ್ರಲ್ಲಿ ಚಾಕು ಹಾಕ್ಬೇಕು. ಚಾಕು, ಸ್ಟಿಕ್, ಪೈಪು, ನಿಮ್ಗೆ ಯಾವುದು ಈಸಿ ಆಗುತ್ತೆ ಆ ಥರ ಸಹಾಯದಿಂದ ಅದನ್ನು ಇಟ್ಟು ನೋಡಿ ತೋರಿಸ್ತೀನಿ. ಈಗ ಮುಗೀತಲ್ಲ, ಇದರ ಮುಂದೆ ಈಗ ಇದೇ ಥರ ಇದಕ್ಕೆ ಸೆಂಟ್ರಿಗೆ ಚಾಕು ಸಹಾಯದಿಂದ ಈಗ ಚಾಕು ಹಾಕಬೇಕು. ನಂತರ ಈಗ ತಿರುಗಿಸಿ ಈಗ ಎತ್ತಿಟ್ರೆ ಲೆವೆಲ್ಲಾಗಿ ಹೈಟಾಗಿ ಒಂದೇ ಸ್ಟೆಪ್ ಕೂರುತ್ತೆ. ತೂಕ ಆಗಿದೆ, ಎತ್ತಕ್ಕಾಗ್ತಾಯಿಲ್ಲ. 10 kg ಅಲ್ವ, 10 kg ಎತ್ತಿ ಟರ್ನಲ್ಲಿ ಮಾಡಿ ತಿರುಗಿಸ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಇದೆ. ಈಗ ಸೈಡ್ ಬಾರ್ಡ್ರು ಅದು ಬ್ಲೂ ಅಲ್ಲೇ, ನಾಜಲಲ್ಲೇ ಬ್ಲೂ ಅಲ್ಲೇ ಅದನ್ನು ಹಾಕ್ಬಿಡ್ಬೇಕು 4 ಸ್ಟೆಪ್ಪಿಗೂ. ಸಿಂಪಲ್ಲಾಗಿ ಜಾಸ್ತಿ ಕಷ್ಟಪಟ್ಟೇನು ಮಾಡೋಕ್ಕೆ ಹೋಗಿಲ್ಲ. ಡಿಸೈನ್ ಜಾಸ್ತಿ ಏನಿಲ್ಲ. ಫುಲ್ ಎಲ್ಲ 4 ಸ್ಟೆಪ್ ಐಸಿಂಗ್ ಮಾಡೋದು, ಸೈಡ್ ಬಾರ್ಡ್ರ್ ಕಟ್ಟೋದು. ಸೈಡೆಲ್ಲ ಬಾರ್ಡ್ರ್ ಕಟ್ಟಾಯಿತು. ಧರ್ಮಕೋಲ ಮತ್ತೆ ಕಟ್ ಮಾಡ್ತಾರೆ, ಜಾಸ್ತಿ ಕಾಣ್ತಾಯಿದೆ ಎಲ್ಲ ಸೈಡಲ್ಲಿ. ಅದು ಮತ್ತೆ ಕಟ್ ಮಾಡಿ ಇಡ್ತಾರೆ, ಆವಾಗ ನೋಡೋಕ್ಕೆ ಲುಕ್ ಕಾಣುತ್ತೆ. ಈಗ ಪ್ಲಾಸ್ಟಿಕ್ ಬಾಲ್ಸ್, ಬ್ಲೂ, ವೈಟ್ ಮತ್ತು ಗೋಲ್ಡ್, ಸಿಲ್ವರ್ 4 ಥರ ಇಟ್ಟು
4 ಕಡೆ ಒಂದು ಸಡೆ ದೊಡ್ಡದು ಚಿಕ್ಕದು ಎಲ್ಲ ಪ್ಲಾಸ್ಟಿಕ್ ಬಂದು ಸಾಕು. ಈಗೆಲ್ಲ ಇದೇ ಟ್ರೆಂಡ್ ಆಗಿದೆ, ಜಾಸ್ತಿ ಲೈಕ್ ಪಡೋದೇ ಈಗಿದು. ಕೇಕ್ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋದು, ಪ್ಲಾಸ್ಟಿಕ್ ಬಾಲಿನ ಲೈಕ್ ಮಾಡೋದೇ ಜನ ಈಗ ಈ ಥರ. ಈಗೆಲ್ಲ ಪ್ಲಾಸ್ಟಿಕ್ ಬಾಲ್ ಆದಮೇಲೆ ಇದಕ್ಕೆ ಫಸ್ಟ್ ಇದು ಮಾಡ್ಕೊಂಡಿದ್ದೆ ಒಂದು ಏಣಿ ಬ್ಲ್ಯಾಕಲ್ಲಿ, ಅದೇ ಹೇಳಿದ್ನಲ್ಲ ಮುಂಚೆಲೆ ಟೆಡ್ಡಿ ಬಿಯರ್ ಆಫ್ ಒಳಗಡೆ ಈಗ ಕುಂತಿರೋದು, ಮತ್ತು ನಂಬರ್ 1 ಅದಕ್ಕಿದು, ಮತ್ತು ಮೋಡಗಳು ಸುತ್ತ ಇಡಬೇಕು, ಮತ್ತು ಗೋಲ್ಡ್ ಸ್ಟಾರು ಎಲ್ಲ ಮುಂಚೆನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇಲ್ಲಾಂದ್ರೆ ತುಂಬ ಲೇಟ್ ಆಗುತ್ತೆ. ಕೇಕ್ ಮಾಡ್ತಾ ಇದನ್ನು ರೆಡಿ ಮಾಡೋಕೆ ಹೋದರೆ ತುಂಬ ಲೇಟ್ ಆಗುತ್ತೆ. ಅರ್ಧ ಗಂಟೆ ಮುಂಚೆ ರೆಡಿ ಮಾಡಿ ಅದು ವೀಡಿಯೋ ಬೇಕಾದ್ರೆ ನೆಕ್ಸ್ಟ್ ಟೆಡ್ಡಿ ಬೀರ್ ಮಾಡೋದು ಏಣಿ ಮಾಡೋದೆಲ್ಲ ನೆಕ್ಸ್ಟ್ ಆಗ್ತಾನೆ ನೋಡಿ. ಲಾಸ್ಟ್ ಔಟ್ಪುಟ್ಟು ಹೀಗೆ ಕಾಣಿಸಿದೆ. ಹೇಗಿದೆ ನೋಡಿ, ಟೆಡ್ಡಿ ಬೀರ್ ಹೇಗಿದೆ ಕಮೆಂಟ್ ಮಾಡಿ. ಸಿಂಪಲ್ ಚಿಕ್ಕದಾಗಿ ಮಾಡಿರೋದು, ಒಂದು ಸ್ಟಾರ್ ಇಟ್ಟು ಹೀಗಿದೆ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ವೀಡಿಯೋಗಳು ಬರ್ತಾಯಿದ್ದಾವೆ ನೋಡಿ, ಚೆಕ್ ಮಾಡಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು. ಥ್ಯಾಂಕ್ ಯು ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.